ನಮ್ಮ ಮನೆಯಾಗಿಂದ ಯಾವ ನೋಡೋದು ಅಳ್ತೈತವ ನಾನೇನು ಮಾಡಿಲ್ಲವ ನಿಮ್ಮಮ್ಮ ನೀನು ಚಾಕ್ಲೇಟ್ ಕೊಡ್ತೀನಿ ಯಾವ ಊರು ಅವರು ತಾಂಡಾರಿ ಚಿಂಚಲಗಟ್ಟಿ ತಾಂಡ ನಮ್ಮಲ್ಲಿ ಎಫ್ಐಆರ್ ಮಾಡ್ಕೊಂಡು ಆಮೇಲೆ ಏನು ಮಾಡಿದ್ರು ಕಳಿಸ್ತೀವಿ ನಿಂಗೆ ಅಣ್ಣಾರು ಮಾಡ್ತಾರೆ ಅದು ಬಿಟ್ಟು ನೀನು ನಿನಗೆ ಏನೇ ಇದ್ರು ನನಗೆ ಮಗಂದು ನಿಂದು ಏನೇ ಇದ್ರು ಸುಮಿತ್ರಾನ ಕಾಂಟ್ಯಾಕ್ಟ್ ಮಾಡು ನಾನು ಹೆಲ್ಪ್ ಮಾಡ್ತೀನಿ ವಿಜಯಪುರದ DD ನಂಬರ್ ತಗೊಳ್ಳಿ ಅಲ್ಲವ ನೀವು ಇರೋದೆಲ್ಲಿ ಅಲ್ಲಿ ಸಪೋರ್ಟ್ ಮಾಡಬೇಕಂತ DD ತಗೊಳ್ಳಿ ಅಲ್ಲಿ ಒಬ್ಬರು ಕೆಲಸಗಾರರು ಅವರು ಮೇಲಿಂದ ಬಿದ್ದು ಸೊಂಟ ಮುರಿದೋಗುತ್ತೆ ನಂತರ ಇವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನೀವು ಕೇಸ್ ಹಾಕಬೇಡ್ರಿ ನಾವು ಅವ್ರು ಬದುಕಿರೋ ತನಕ ಪಗಾರ ಕೊಡ್ತೀವಿ ಮತ್ತು ಇದೇನಾಗೈತೆ ಇದಕ್ಕೆಲ್ಲ ಕಟ್ಕೊಡ್ತೀವಿ ಅಂತ ಅವ್ರು ಕೇಸ್ ಹಾಕೋದಿಲ್ಲ ಆಸ್ಪತ್ರೆಯಲ್ಲೆಲ್ಲ ತೋರಿಸ್ಕೋತಾರೆ ನಂತರದಲ್ಲಿ ಅವ್ರು ಏನೂ ಸಹಾಯ ಮಾಡೋದಿಲ್ಲ ಅವರಿಗೆ ಅರ್ಥ ಆಯ್ತು ರೀ ನಾನೀಗ ನಮ್ಮ ಇದರಿಂದ ನಾನು ನಿಮಗೆ ಒಂದು ಇದು ಕಳಿಸ್ಕೊಡ್ತೀನಿ ರೀ ಲೆಟ್ರ್ ಅದೇನದ ನೋಡಿ ಅವರಿಗೆ ಲೇಬರ್ ಲಾ ಪ್ರಕಾರ ಅವರ ಇದು ಏನಿದೆ ಸಾಕ್ಷಿ ಆಧಾರಗಳ ಮೇಲೆ ಆಯಪ್ಪ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಂದು ರಿಪೋರ್ಟ್ ತೊಗೊಂಡು ಕಂಪ್ಲೀಟ್ಲಿ ಅವ್ರ ಮೇಲೆ ಒಂದು ಕ್ರಮ ತೊಗೊಂಡು ಇವ್ರಿಗೆ ಏನಾದರೂ ಕಾಂಪನ್ಸೇಷನ್ ಇಸ್ಕೊಡಿ ಹೇಳಿ ಹಾಂ ಆಯ್ತು ಅದೇನು ಮಾಡಿ ಸಹಾಯ ಮಾಡಿ ಯಾಕೆ ಗೊತ್ತೇನ್ರಿ ಪಾಪ ಅವ್ರು ಗೊತ್ತಲ್ಲ ಎಲ್ಲಿದ್ದೀವ ನೀನು ಹಾಂ ಡೆಪ್ಟಿ ಡೈರೆಕ್ಟರ್ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಹಾಂ ಒಂದು ಕಮಿಷನರ್ ಅವ್ರಿಗೊಂದು ಲೆಟ್ರ್ ಕಳಿಸ್ಕೊಡಿ ಹಾಂ ಓಕೆ ನಾನೇ ಒಂದು ಲೆಟ್ರ್ ಹಾಕ್ತೀನಿ ಅದ್ರ ಮೇಲೆ ನೀವು ಮಾಡಿ ನನಗೆ ಖುದ್ದಾಗಿ ನೀವೇ ಫೋನ್ ಮಾಡಿ ಹೇಳ್ಬೇಕು ಏನಾಯಿತು ಅಂತ ಓಕೆ ನಮಸ್ಕಾರ ಒಂಚೂರು ಸಹಾಯ ಇವತ್ತು ಬೆಳಗ್ಗೆಯಿಂದ ಮೊದಲು 50 ಬೆಡೆಡ್ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದೆ ಅಲ್ಲಿ ಏನೇನು ಲೋಪದೋಷಗಳಿದೆ ಎಸ್ಪೆಷಲಿ ಸ್ವಚ್ಛತೆ ಅಲ್ಲಿ ಮತ್ತು ಡಿ ಗ್ರೂಪ್ ಎಂಪ್ಲಾಯಿಗಳು ಬರೀ ಇಬ್ಬರೇ ಇರೋದು ಆ ಇಡೀ ಆಸ್ಪತ್ರೆಯನ್ನು ಕ್ಲೀನ್ ಮಾಡಲಿಕ್ಕೆ ಸೊ ಹಾಗಾಗಿ ಅಲ್ಲಿ ಸ್ವಚ್ಛತೆ ಕಡಿಮೆ ಇದೆ ಮತ್ತು ಔಷಧಿಗಳು ಕರೆಕ್ಟಾಗಿ ಕೊಡ್ತಾರಾ ಇಲ್ವಾ ಮತ್ತು ಎಷ್ಟು ಡೆಲಿವರಿ ಆಗುತ್ತೆ ಹೆಣ್ಣೆಷ್ಟು ಗಂಡೆಷ್ಟು ಇದೆಲ್ಲ ವಿಚಾರಿಸಿದಾಗ ಗಂಡು ಮಕ್ಕಳು ಜಾಸ್ತಿ ಹೆಣ್ಮಕ್ಳು ಕಡಿಮೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇಲ್ಲೂ ಸಹ ಗಂಡು ಮಗನೇ ಬೇಕು ಅಂತ ಹೆಣ್ಣುಮಗಳ ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನುವಂಥ ಒಂದು ಇಂಡಿಕೇಷನ್ನು ಆ ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅದ ನಂತರದಲ್ಲಿ ಪೊಲೀಸ್ ಸ್ಟೇಷನ್ ಅಟೆಂಡ್ ಮಾಡಿದೆ ಮಹಿಳಾ ಪೊಲೀಸ್ ಸ್ಟೇಷನ್ನು ಮತ್ತು ಅಲ್ಲಿ ಬಂದಂಥ ಹೆಣ್ಮಗಳಿಗೆ ಫೋನ್ ಹಚ್ಚಿ ಮಾತಾಡಿದೆ ಮಹಿಳಾ ಪೊಲೀಸ್ ಸ್ಟೇಷನ್ ಹೇಗೆ ಸ್ಪಂದನೆ ಮಾಡುತ್ತೆ ಅಂತ ಅವರು ನಮ್ಮ ಬಾಗಲಕೋಟೆ ಮಹಿಳಾ ಪೊಲೀಸ್ ಸ್ಟೇಷನ್ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಕೊಟ್ಟರು ಮತ್ತು ಎಷ್ಟೋ ಜನ ಹೆಣ್ಮಕ್ಳು ಇಡೀ ಬಾಗಲಕೋಟೆ ಜಿಲ್ಲೆಯಿಂದ ಬೆಳಗಾವಿಯಿಂದ ಬಿಜಾಪುರದಿಂದ ಬಂದಂಥ ಅಷ್ಟೂ ಜನ ಹೆಣ್ಮಕ್ಳಿಗೂ ಸಹ ಆ ಅಧಿಕಾರಿಗಳಿಗೆ ಫೋನ್ ಮಾಡಿ ಆ ಹೆಣ್ಮಕ್ಳಿಗೆ ಸ್ಪಂದನೆ ಮಾಡೋದಕ್ಕೆ ಹೇಳಿದ್ದೀನಿ ಈಗ ಮತ್ತು ನಂತರದಲ್ಲಿ ಈಗ ಪಾಶ್ ಕೆಲಸ ಮಾಡುವಂಥ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಆಗಬಾರ್ದು ಅಂತ ಹೇಳಿ ಇಡೀ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯ ಸದಸ್ಯರು ಅಧ್ಯಕ್ಷರು ಪ್ರತಿಯೊಬ್ಬರನ್ನು ಕರೆಸಿ ಮಹಿಳಾ ಆಯೋಗ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಾಗಲಕೋಟೆ ಎರಡೂ ಸಹಯೋಗದಲ್ಲಿ ಒಂದು ಕಾರ್ಯಾಗ್ರಹ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಮಹಿಳೆಯರಿಗೆ ಮತ್ತು ಕೆಲಸ ಮಾಡುವವರಿಗೆ ಯಾವುದೇ ಥರ ಅಲ್ಲಿ ದೌರ್ಜನ್ಯ ಆಗ್ಕೂಡ್ದು ಅವಳು ಆರೋಗ್ಯವಾಗಿ ಮತ್ತು ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಅನ್ನೋ ಇದರಲ್ಲಿ ಈಗ ಅದನ್ನು ಮುಗಿಸ್ಕೊಂಡು ಈಗ ವಿದ್ಯಾರ್ಥಿನಿಯರನ್ನು ಉದ್ದೇಶಿಸಿ ಮಾತಾಡುವಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಆರ್ಗನೈಸ್ ಮಾಡಿರುವಂಥ ಮೊಬೈಲ್ ಬಳಕೆಯಿಂದ ಯಾವ ಥರ ಮಕ್ಕಳ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೆ ಇವಾಗ ಮಾತಾಡ್ತಾ ಇದ್ದೀನಿ ಅದರ ನಂತರದಲ್ಲಿ ಒಂದು ನಮ್ಮ ವಿಶ್ವಕರ್ಮ ಹೊಸ ಮಠ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಅಟೆಂಡ್ ಮಾಡ್ತೀನಿ ಒಂದು ಹಾಸ್ಟೆಲ್ನು ಸಹ ವಿಸಿಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಿಂದುಳಿದ ಇಲಾಖೆಯ ಒಂದು ಹಾಸ್ಟೆಲ್ದು ವಿಡಿಯೋಸ್ ತೋರಿಸಿದ್ದಾರೆ ಅವ್ರು ಕೊಡುವಂಥ ಊಟದಲ್ಲಿ ಹುಳಗಳು ಅದನ್ನೆಲ್ಲ ತೋರಿಸಿದ್ರು ಹಾಗಾಗಿ
ಅದನ್ನು ನಾನು ಅಫಿಷಿಯಲ್ ವಿಸಿಟಲ್ಲಿ ಹಾಕ್ಕೊಂಡಿಲ್ಲ, ಬಟ್ ಅದನ್ನು ಸಹ ವಿಸಿಟ್ ಮಾಡ್ತೀನಿ ಬಾಗಲಕೋಟೆ ಬಿಡುವ ಮುಂಚೆ. ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಬೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು. ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363336987.